ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನ್ಯೂ ಇಯರ್, ಅಫ್ಕೋರ್ಸ್ ನಾವು 2024 ವೆಲ್ಕಮ್ ಮಾಡಬೇಕು. ಸೊ ಬನ್ನಿ ನಮ್ಮ ಮನೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬನ್ನಿ, ಕೇಕ್ ಕಟಿಂಗ್ ಹೇಗಿರುತ್ತೆ, ಡೆಕೋರೇಟ್ ಹೇಗೆ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಬನ್ನಿ. ಕೇಕು ಸ್ವಲ್ಪ ಬೇಗ ತಂದಿದ್ದರಿಂದ ರೆಫ್ರಿಜಿರೇಟರಲ್ಲಿ ಇಟ್ಟಿದ್ದೆ. ಆಲ್ಮೋಸ್ಟ್ ಇನ್ನೇನು 12 o'clock ಆಗ್ತಾಯಿದೆ. ಸೊ ಒಂದಷ್ಟು ಡೆಕೋರೇಷನ್ ಸಿಂಪಲಾಗಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಹಾಗೆ ಮನೇಲಿ ಒಂದಷ್ಟು ಚಾಕ್ಲೇಟ್ಸ್ ಇತ್ತು, ಅದರಿಂದ ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಣ ಅಂತ ಫಸ್ಟ್ ಸ್ಪ್ರೆಡ್ ಮಾಡಿ ನೋಡಿದೆ ಚಾಕ್ಲೇಟ್ಸ್ನೆಲ್ಲ. ಅದಷ್ಟು ಚೆನ್ನಾಗಿ ಕಾಣಲಿಲ್ಲ. ಆಮೇಲೆ ಅನ್ನಿಸ್ತು 2024 ಅಂತ ಸುಮ್ಮನೆ ನಂಬರ್ನ ಹಾಕೋಣ. 4 ಥರ ಚಾಕ್ಲೇಟ್ ಇತ್ತು, ಸೊ ಡಿಫ್ರೆಂಟಾಗಿರುತ್ತೆ. ಸೊ ನೋಡಿ ನನ್ನ ಸಿಂಪಲ್ ಡೆಕೋರೇಷನ್. ಇನ್ನೊಂದಷ್ಟು ಸ್ವಲ್ಪ ಚಾಕ್ಲೇಟ್ಸ್ ಇತ್ತು, ಅದನ್ನು ಕೂಡ ಹಾಗೆ ಕೆಳಗಡೆ ಇಟ್ಬಿಟ್ಟು ಡೆಕೋರೇಟ್ ಮಾಡಿದೆ. ಇದು ಬಂದು ನಮ್ಮ ನ್ಯೂ ಇಯರ್ ಕೇಕ್. ಕೇಕ್ ಟೇಸ್ಟ್ ವಾಸ್ ವೆರಿ ಗುಡ್. ನಾನು ಯೂಶ್ವಲಿ ಚಾಕ್ಲೇಟ್ ಕೇಕ್ನೇ ಪ್ರಿಫರ್ ಮಾಡ್ತೀನಿ, ಬಟ್ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಈ ಕೇಕ್ನ ತೊಗೊಂಡು ಬಂದಿದ್ವಿ. ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇದ್ರಿಂದ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ವಿ ಎಲ್ಲ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದರಲ್ಲೂ ಕೂಡ ಎಲ್ಲ ಬ್ರಿಗೇಡ್ ರೋಡು ಆ್ಯಂಡ್ ಚರ್ಚ್ ಸ್ಟ್ರೀಟು ಎಲ್ಲ ಎಷ್ಟು ಜನ ಇದ್ದಾರೆ ಅಂತೆಲ್ಲ ತೋರಿಸ್ತಾ ಇದ್ರು. ಅದಾದ ನಂತರ 12 o'clock ಕೌಂಟೌನ್ ಸ್ಟಾರ್ಟ್ ಮಾಡಿದ್ರು. ನಾನು ಫುಲ್ ಎಕ್ಸೈಟ್ ಆಗಿದೆ 2024 ವೆಲ್ಕಮ್ ಮಾಡೋದಕ್ಕೆ. ಅಫ್ಕೋರ್ಸ್ ಟಿ ವಿಲೇ ನಮಗೆ ಎಲ್ಲ ಕೌಂಟೌನ್ ತೋರಿಸ್ಬಿಡ್ತಾರೆ. ಸೊ ನ್ಯೂಸ್ ಚಾನಲ್ ಹಂಗೆ ಆನ್ ಮಾಡಿಬಿಟ್ಟಿದ್ದೆ. ಸೊ ಇನ್ನೇನು 3, 2, 1 ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ಕೇಕನ್ನು ಕಟ್ ಮಾಡಿದ್ವಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ 2024. ನಿಮ್ಮೆಲ್ರಿಗೂ ಖುಷಿ ಮತ್ತು ನಿಮ್ಗೆ ಏನೇನು ಗೋಲ್ಸ್ನ ಸೆಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ರೀಚ್ ಮಾಡೋಂಥ ವರ್ಷ ಆಗಲಿ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಿಮ್ಮ ಪರ್ಮಿಷನ್ ಜೊತೆಗೆ ಇನ್ನೂ ಸ್ವಲ್ಪ ಕೇಕ್ ತಿಂತಾ ಇದ್ದೀನಿ. ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ. ನಮ್ಮ ಮನೇಲಿ ಕೇಕ್ ಕಟಿಂಗ್ ಆದ ನಂತರ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಹೋದ್ವಿ. ಅಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾಯಿದ್ರು. DJ ನೈಟ್ಸ್ ಎಲ್ಲ ಮಾಡ್ತಿದ್ರು, ಬಟ್ ನಾನು ಹೋಗಲಿಲ್ಲ. ಏನಕ್ಕಂದರೆ 12 o'clock ನಾನು ಕರೆಕ್ಟಾಗಿ ಕೇಕ್ ಕಟ್ ಮಾಡಬೇಕು, 2024 ವೆಲ್ಕಮ್ ಮಾಡಬೇಕು ಅಂತ. ಸೊ ನಮ್ಮ ಮನೇಲಿ ಕೇಕ್ ಕಟಿಂಗ್ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಅಲ್ಲೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು, ಕೇಕ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಈ ಸಲ ಏನು ಮಾಡಿದರು ಅಂದರೆ ಇನ್ಸ್ಟೆಡ್ ಆಫ್ ಕಟಿಂಗ್ ದ ಕೇಕ್ ಅವರು ಸಿಂಗಲ್ ಪೀಸಸ್ ಕೇಕ್ ಬರುತ್ತೆ ಗೊತ್ತಾ, ಅದನ್ನು ತಂದುಬಿಟ್ಟಿದ್ರು. ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ತುಂಬ ಜನ ಇದ್ದಾರೆ ಅಂತ. ನಂತರ ಕೇಕನ್ನು ತೊಗೊಂಡು ಮನೆಗೆ ಹೋದೆ. ಅದಾದ ನಂತರ ನಾನು ಫುಡ್ನ ಆರ್ಡರ್ ಮಾಡಿದ್ದೆ. ಏನಂದರೆ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದೆ. ಸೊ ಒಂದು ಥರದ್ದು ಸ್ವೀಟ್ ಮತ್ತು ವೆಜ್ ಬಿರಿಯಾನಿ, ಗ್ರೇವಿ, ರಾಯ್ತಾ ಕೊಟ್ಟಿದ್ದರು. ಸೊ ಅದನ್ನು ತಿಂತಾಯಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ನನ್ನ ನ್ಯೂ ಇಯರ್ ಅಂತೂ ಖಂಡಿತ ಮುಗಿಯಲ್ಲ. ಇನ್ನೂ ಒಂದು ಸಪ್ರೇಟ್ ವಿಡಿಯೋ ಇದೆ, ಅದು ಬರುತ್ತೆ. ಏನಕ್ಕೆ ಇದರಲ್ಲಿ ಹಾಕಿಲ್ಲ ಅಂದರೆ ತುಂಬ ಲೆಂತಿ ಆಗುತ್ತೆ, ನೋಡೋಕ್ಕೂ ಬೋರ್ ಆಗುತ್ತೆ. ಸೊ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಖಂಡಿತ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನನ್ನ ಹೊಸ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಆಗಲೇಬೇಕು ನೀವು. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಹ್ಯಾಪಿ ವಂಡರ್ಫುಲ್ ಇಯರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.